ದೇಶ ವಿದೇಶದ ಪ್ರಖ್ಯಾತರ ಜೀವನದಲ್ಲಿ ನಡೆದ ರೋಚಕ ಘಟನೆಗಳ ಮಾಹಿತಿಯನ್ನು ಶಿವಮೊಗ್ಗ ನ್ಯೂಸ್ ಬ್ಯೂರೋ ನಿಮಗಾಗಿ ಪ್ರಸಾರ ಮಾಡಲಿದೆ. ನಾಡಿನ ಖ್ಯಾತ ಸಾಹಿತಿ, ಲೇಖಕ, ಅಂಕಣಕಾರ ಶ್ರೀ ಎಂ.ಎನ್. ಸುಂದರಾಜ್ ಬರೆದಿರುವ ಹಿರಿಯರ ಹಾದಿ ಪುಸ್ತಕದ ಖ್ಯಾತ ನಾಮರ ಜೀವನದ ನೈಜ ಪ್ರಸಂಗಗಳು. ಹಿರಿಯರ ಹಾದಿ, ಅವರ ಬದುಕಿನ ಒಂದು ಕತೆ ಸದಾ ಇರಲಿ ನಿಮ್ಮ ಜೊತೆ. ಪ್ರತಿದಿನ ಸಂಜೆ 7ಕ್ಕೆ ನಿಮ್ಮ ಶಿವಮೊಗ್ಗ ನ್ಯೂಸ್ ಬ್ಯೂರೋದಲ್ಲಿ. ನಮಸ್ಕಾರ. ಪ್ರೊಫೆಸರ್ ಎಂ.ಎನ್. ಸುಂದರರಾಜ್ ಅವರ ಹಿರಿಯರ ಹಾದಿ ಸರಣಿ ಮಾಲಿಕೆಯ ಈ ಬಾರಿಯ ಮಾಲಿಕೆಯಲ್ಲಿ ನಾನು ಆಯ್ಕೆ ಮಾಡಿಕೊಂಡಂತ ಕತೆ ಗೌತಮ ಬುದ್ಧನದು. ಗೌತಮ ಬುದ್ಧ ಭಾರತದ ಹೆಮ್ಮೆ. ಅಂದ್ರೆ ವಿಶ್ವಾದ್ಯಂತ ತನ್ನ ಒಂದು ಜ್ಞಾನದ ಮೂಲಕ ವಿಶ್ವವನ್ನು ಆವರಿಸಿದ ಸಂತ. ಆಸೆಯೇ ದುಃಖಕ್ಕೆ ಮೂಲ ಎಂದು ಬೋಧಿಸಿದ ಬುದ್ಧ ತನ್ನ ಎಲ್ಲ ಲೌಕಿಕ ಸುಖಗಳನ್ನು ತ್ಯಾಗ ಮಾಡಿ, ತನ್ನ ರಾಜನಾಗಿದ್ದ ಬುದ್ಧ ಎಲ್ಲವನ್ನು ತ್ಯಾಗ ಮಾಡಿ ಜ್ಞಾನವನ್ನು ಅರಸಿ ಸನ್ಯಾಸತ್ವ ಸ್ವೀಕರಿಸಿ ತೆರಳಿದಂತ ಮಹಾನ್ ಸಂತ. ಅವರ ಜೀವನದಲ್ಲಿ ನಡೆದಂತ ಒಂದು ಘಟನೆಯನ್ನ ನಾನಿಲ್ಲಿ ನಿಮ್ ಮುಂದೆ ಬಿಚ್ಚಿಡ್ತಾ ಇದ್ದೀನಿ. ಅವರು ಪರಿವ್ರಾಜಕರಾಗಿ, ಭಿಕ್ಷುಕನಾಗಿ, ಬೌದ್ಧ ಭಿಕ್ಷುವಾಗಿ ಎಲ್ಲ ಕಡೆ ಭಿಕ್ಷೆ ಬೇಡ್ತಾ ಹೋಗ್ತಾ ಇದ್ದ. ಒಂದ್ ಕಡೆ ಒಂದು ಆಲದ ಮರದ ಕೆಳಗೆ ಅವರ ಶಿಷ್ಯರೊಡನೆ ಅವರು ತಂಗಿರ್ತಾರೆ, ವಿಶ್ರಾಂತಿ ಪಡಿತಾ ಇರ್ತಾರೆ. ಆಗ ಅಲ್ಲಿಗೆ ಒಬ್ಬ ಬ್ರಾಹ್ಮಣ ಯಾವುದೋ ಒಂದು ಅಸಹನೆ, ಯಾವುದೋ ಒಂದು ಸಿಟ್ಟಿನ ಕಾರಣವಾಗಿ ಬುದ್ಧನನ್ನ ವಾಚಾಮ ಗೋಚರವಾಗಿ ಬೈಯೋದಕ್ಕೆ ಶುರು ಮಾಡ್ತಾನೆ. ಸಿಕ್ಕಾಪಟ್ಟೆ ಬೈಯೋದಕ್ಕೆ ಶುರು ಮಾಡ್ತಾನೆ. ಹಿಂದೆ ಮುಂದೆ ನೋಡದೆ ಬುದ್ಧನ ಕುರಿತಾಗಿ ಅವಹೇಳನದ ಮಾತುಗಳನ್ನ ಆಡ್ತಾ ಬೈಯೋದಕ್ಕೆ ಶುರು ಮಾಡ್ತಾನೆ. ಜೊತೆಗಿದ್ದ ಶಿಷ್ಯಂದ್ರಿಗೆಲ್ಲ ಒಂದು ರೀತಿಯ ಗಾಬರಿ ಆಗತ್ತೆ, ಕೆಲವರಿಗೆ ಸಿಟ್ಟು ಬರುತ್ತೆ. ಯಾವ ವಿನಾಕಾರಣ ಬುದ್ಧನಿಗೆ ಈತ ಬೈತಾ ಇದ್ದಾನೆ. ಆದ್ರೆ ಶಾಂತ ಮೂರ್ತಿಯಾದ ಬುದ್ಧ ಮಾತ್ರ ಅತ್ಯಂತ ಪ್ರಸನ್ನ ಚಿತ್ತದಿಂದ ನಸು ನಗುತ್ತಾ ಸುಮ್ಮನೆ ಕೂತಿದ್ದ. ಎಲ್ಲರಿಗೂ ಆಶ್ಚರ್ಯವಾಯಿತು. ಇವನ ನಗುಮುಖವನ್ನ ಕಂಡು ಬೈತಿದ್ದ ಆ ಬ್ರಾಹ್ಮಣನಿಗೆ ಇನ್ನಷ್ಟು ಗಲಿಬಿಲಿ ಆಯ್ತು. ಅವನು ಇನ್ನಷ್ಟು ಬಯೋದಕ್ಕೆ ಶುರು ಮಾಡ್ತಾನೆ. ಸ್ವಲ್ಪ ಹೊತ್ತಿನ ಆದ ನಂತರ, ಇಷ್ಟೆಲ್ಲ ನಾನು ಬೈತಾ ಇದ್ರು ನೀನು ಇಷ್ಟು ಶಾಂತವಾಗಿದ್ದೆ, ಇಷ್ಟು ನಗ್ತಾ ಇದೆಯಲ್ಲ, ನಿನ್ಗೇನು ಅನ್ಸೋದೇ ಇಲ್ವಾ ಅಂತ ಅವನು ಕೇಳ್ತಾನೆ. ಆಗ ಅವನಂತಾನೆ, ನನಗೆ ಬೈಗುಳದ ಅವಶ್ಯಕತೆ ಇರ್ಲಿಲ್ಲ. ಭಗವಾನ್ ಬುದ್ಧ ಬ್ರಾಹ್ಮಣನಿಗೆ ಹೇಳ್ತಾನೆ, ನನಗೆ ಬೈಗುಳದ ಅವಶ್ಯಕತೆ ಇರಲಿಲ್ಲ, ಹಾಗಾಗಿ ನಾನು ನಿನ್ನ ಬೈಗುಳವನ್ನ ಸ್ವೀಕರಿಸಿಲ್ಲ. ನಾನು ಸ್ವೀಕರಿಸದೇ ಇರುವ ಬೈಗುಳ ನಿನ್ನ ಬಳಿಯಲ್ಲೇ ಇದೆ. ನಾನು ಸ್ವೀಕರಿಸಿದ್ರೆ ಮಾತ್ರ ಅದು ನಂದಾಗತ್ತೆ. ನಾನು ಸ್ವೀಕರಿಸದ ಕಾರಣ ಅದು ನಿನ್ನ ಬಳಿಯಲ್ಲಿ ಇದೆ. ಹಾಗಾಗಿ ನನಗೆ ಅದರಿಂದ ಯಾವುದೇ ರೀತಿಯ ಉದ್ವೇಗ, ದುಃಖ, ಸಿಟ್ಟು ಯಾವುದು ಬರ್ಲಿಲ್ಲ. ಹೇಗೆ ನೀನು ನನಗೆ ₹1 ಕೊಡಕ್ ಬಂದಾಗ ನಾನ್ ನಿನ್ನ ಹತ್ರ ₹1 ಸ್ವೀಕರಿಸ್ಲಿಲ್ಲ ಅಂತಂದ್ರೆ ಆ ₹1 ನಿನ್ನ ಹತ್ರನೇ ಇರುತ್ತೆ. ಅದೇ ರೀತಿ ನೀ ನನಗೆ ಬೈಯಕ್ ಬಂದಾಗ ನಾನ್ ನಿನ್ನ ಬೈಗುಳಗಳನ್ನ ಸ್ವೀಕರಿಸ್ಲಿಲ್ಲ ಅಂತಂದ್ರೆ ಆ ಬೈಗುಳುಗಳು ನಿನ್ನ ಹತ್ರನೇ ಇರುತ್ತೆ, ನನಗೆ ಸಂಬಂಧಪಟ್ಟಿದ್ದಲ್ಲ ಅದು ಅನ್ನೋ ರೀತಿಯ ಒಂದು ಜ್ಞಾನದ ನುಡಿಗಳನ್ನ ಆಡ್ತಾನೆ. ಅದನ್ನ ಕೇಳಿದ ಬ್ರಾಹ್ಮಣ ಅಲ್ಲೇ ಅಂದ್ರೆ ಅವನಿಗೆ ದಿಗ್ಭ್ರಾಂತನಾಗಿ ಅವನು ಕೂತ್ಕೊಂಡ್ಬಿಡ್ತಾನೆ. ಅಂದ್ರೆ ಇದು ಬಹಳ ದೊಡ್ಡ ಪಾಠ. ಜೀವನದಲ್ಲಿ ನಮಗೆ ತೆಗಳೋರು ತುಂಬಾ ಜನ ಸಿಗ್ತಾರೆ, ಆದ್ರೆ ಆ ತೆಗಳೋದನ್ನ ನಾವು ಸ್ವೀಕರಿಸ್ಲಿಲ್ಲ ಅಂದ್ರೆ ಆ ತೆಗಳುಕಿಯ ಒಂದು ಗೋಜು ನಮಗೆ ಅಂಟೋದಿಲ್ಲ. ನಾವಾಗೇ ಇರ್ತೀವಿ ಅನ್ನೋದಕ್ಕೆ ಈ ಕತೆ ನಿದರ್ಶನ ಅನ್ಕೊಂತೀವಿ. ನಮಸ್ಕಾರ.